ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಗಾರ್ಡನ್ನಲ್ಲಿರೋ ಪರ್ಪಲ್ ಕಲರ್ ಪ್ಲಾಂಟ್ಸ್ ಯಾವ್ಯಾವುದು ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಹೆಚ್ಚಾಗಿ ಪರ್ಪಲ್ ಪ್ಲಾಂಟ್ಸ್ ಎಲ್ಲ ಜಾಸ್ತಿ ಕೇರ್ ತಗೊಳ್ಳದೆ ಬೆಳೆಯುವಂಥ ಗಿಡಗಳು. ಅದು ಯಾವ್ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ನನ್ನ ಹತ್ರ ಇರೋ ಎಲ್ಲ ಪರ್ಪಲ್ ಪ್ಲಾಂಟ್ಸಲ್ಲಿ ಪರ್ಸ್ನಲಿ ನನಗೆ ತುಂಬ ಫೇವ್ರೇಟ್ ಅಂದರೆ ಈ ಟರ್ಟಲ್ ವೈನ್. ಯಾಕೆ ಅಂದರೆ ನಾವು ಹೇಗೆ ಬೆಳೆಸ್ತೀವಿ ಆ ರೀತಿ ಬೆಳೆಯುತ್ತೆ. ನಾವು ಯಾವ ಶೇಪಲ್ಲಿ ಬೆಳೆಸ್ತೀವಿ ಅದೇ ರೀತಿ ಬೆಳೆಯುತ್ತೆ. ಪಾಟಲ್ಲಿ ಬೆಳೆದ್ರೆ ಪಾಟ್ ಶೇಪಲ್ಲೇ ಬೆಳೆಯುತ್ತೆ. ಹಳೆ ಆಯಿಲ್ ಕ್ಯಾನ್ಗಳಿರುತ್ತಲ್ಲ ಅದರಲ್ಲಿ ಕೂಡ ಬೆಳಿಬೋದು, ಡಬ್ಬಗಳಲ್ಲಿ ಬೆಳಿಬೋದು. ನಾವು ಯಾವುದ್ರಲ್ಲಿ ಬೆಳಿತೀವಿ ಆ ಶೇಪ್ ಹೇಗಿರುತ್ತೆ ಅದೇ ರೀತಿ ಬೆಳೆಯುತ್ತೆ. ಗಾರ್ಡನಿಂಗಲ್ಲಿ ಸ್ವಲ್ಪ ಕ್ರಿಯೇಟಿವ್ ಆಗಿರ್ತಾರಲ್ಲ ಅಂಥವರು ಈ ಗಿಡನ ಚೂಸ್ ಮಾಡ್ಕೋಬಹುದು. ಈ ಗ್ರೀನ್ ಕಲರ್ ಟರ್ಟಲ್ ವೈನ್ ಬರುತ್ತಲ್ಲ, ಇದಕ್ಕೆ ಕಂಪೇರ್ ಮಾಡಿದರೆ ಪರ್ಪಲ್ ಕಲರ್ ಟರ್ಟಲ್ ವೈನ್ನ ಮೇಂಟೈನ್ ಮಾಡೋದು ತುಂಬ ಈಸಿ. ಗ್ರೀನ್ ಟರ್ಟಲ್ ವೈನ್ಗೆ ಯಾವಾಗಲೂ ನೆರಳಿರಬೇಕು. ಸ್ವಲ್ಪ ಬಿಸಿಲು ಬಿದ್ದರೂ ಕೂಡ ಎಲೆಗಳೆಲ್ಲ ಈ ರೀತಿ ಬ್ರೌನ್ ಆಗುತ್ತೆ. ಮಣ್ಣಲ್ಲಿ ಯಾವಾಗಲೂ ತೇವಾಂಶ ಇರಬೇಕು. ಪರ್ಪಲ್ ಕಲರ್ ಟರ್ಟಲ್ ವೈನ್ನ ಬಿಸಿಲಲ್ಲಿ ಬೆಳೆಸಬಹುದು. ನೀರನ್ನು ಮಣ್ಣು ಡ್ರೈ ಆದಮೇಲೆ ಹಾಕಿದರೆ ಸಾಕು, ವಾರದಲ್ಲಿ 3 ದಿನ ಹಾಕಿದರೆ ಸಾಕು. ಈ ಪರ್ಪಲ್ ಕಲರಲ್ಲಿ ಕೂಡ ಎಲೆಗಳು ಬ್ರೌನ್ ಆಗುತ್ತೆ. ಒಂದೊಂದು ಸಲ ತುಂಬ ಹಾರ್ಶ್ ಆಗಿರೋ ಬಿಸಿಲಿರುತ್ತೆ, ಆವಾಗ ಈ ರೀತಿ ಬ್ರೌನ್ ಆಗುತ್ತೆ. ಆದರೆ ಆ ಬ್ರೌನ್ ಆಗಿರೋ ಎಲೆಗಳನ್ನೆಲ್ಲ ತೆಗಿತಾ ಇದ್ದರೆ ಫ್ರೆಶ್ ಆಗಿ ಬರೋ ಎಲೆಗಳು ತುಂಬ ಚೆನ್ನಾಗಿ ಬರುತ್ತೆ. ಟರ್ಟಲ್ ವೈನ್ನ ಕಟ್ಟಿಂಗಿಂದ ತುಂಬ ಈಸಿಯಾಗಿ ಬೆಳಿಬಹುದು. ಈ ರೀತಿ ಒಂದು ಚಿಕ್ಕ ಕಟ್ಟಿಂಗಿಂದನೇ ಬೆಳೆಯುತ್ತೆ. ಪಾಟಿಂದನೂ ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಬೀಳ್ತಾ ಇರುತ್ತೆ. ಅದು ಎಲ್ಲಿ ಬೀಳುತ್ತೆ ಅಲ್ಲೇ ಅಂಟ್ಕೊಂಡು ಬೆಳೀತಾ ಇರುತ್ತೆ. ಇದು ವೇರಿಗೇಟೆಡ್ ಟರ್ಟಲ್ ವೈನ್. ಇದರಲ್ಲಿ 3 ಕಲರು ಮಿಕ್ಸ್ ಆಗಿರುತ್ತೆ. ಎಲೆ ಮೇಲ್ಗಡೆ ಗ್ರೀನ್ ಮತ್ತು ಪಿಂಕ್ ಇರುತ್ತೆ. ಎಲೆ ಬ್ಯಾಕ್ ಸೈಡ್ ಟರ್ನ್ ಮಾಡಿದರೆ ಪರ್ಪಲ್ ಕಲರ್ ಇರುತ್ತೆ. ಈ ಟರ್ಟಲ್ ವೈನ್ನ ಇವಾಗ ವಿಂಟರ್ ಸೀಸನಲ್ಲಿ ಡೈರೆಕ್ಟ್ ಸನ್ಲೈಟಲ್ಲಿ ಇಡ್ಬೋದು. ಸಮ್ಮರಲ್ಲಿ ಸೆಮಿ ಶೇಡಲ್ಲಿ ಇಡಬೇಕು. ಇದ್ರ ಎಲೆಗಳು ತುಂಬ ಸಾಫ್ಟ್ ಇರುತ್ತೆ, ಡೆಲಿಕೇಟ್ ಇರುತ್ತೆ. ಮುಟ್ಟಿದರೆ ಕೈಗೇನೆ ಇದ್ರ ಕಟ್ಟಿಂಗ್ಗಳು ಬರುತ್ತೆ, ಅಷ್ಟು ಡೆಲಿಕೇಟ್ ಇರುತ್ತೆ. ಹಾಗಾಗಿ ಈ ಗಿಡನ ತುಂಬ ಬಿಸಿಲಿಗಿಟ್ಟಾಗ ಎಲೆಗಳು ಬರ್ನ್ ಆಗುತ್ತೆ. ಇದ್ರದ್ದು ಬೇರ್ಗಳು ತುಂಬ ಸಾಫ್ಟ್ ಇರೋದ್ರಿಂದ ಇದನ್ನು ಕೂಡ ಕಟ್ಟಿಂಗಿಂದ ತುಂಬ ಈಸಿಯಾಗಿ ಬೆಳಿಬೋದು. ಈ ರೀತಿ ಒಂದು ಕಟ್ಟಿಂಗ್ ಸಿಕ್ಕಿದ್ರೆ ಸಾಕು, ಅದರಿಂದನೇ ಸ್ಪ್ರೆಡ್ ಆಗಿ ಬೆಳೆಯುತ್ತೆ. ಈ ವೇರಿಗೇಟೆಡ್ ಟರ್ಟಲ್ ವೈನ್ನ ಕೂಡ ನೀವು ಯಾವ ಶೇಪಲ್ಲಿ ಬೇಕಾದರೂ ಬೆಳಿಬೋದು, ಯಾವ ರೀತಿ ಪಾಟಲ್ಲಿ ಬೇಕಾದರೂ ಬೆಳಿಬೋದು. ಹ್ಯಾಂಗಿಂಗ್ ಪಾಟಲ್ಲಿ ಕೂಡ ಬೆಳಿಬಹುದು. ಈ ವೇರಿಗೇಟೆಡ್ ಟರ್ಟಲ್ ವೈನ್ಗೆ ಮಣ್ಣು ಪೂರ್ತಿ ಡ್ರೈ ಆಗೋವರೆಗೆ ವೆಯ್ಟ್ ಮಾಡಬಾರ್ದು. ರೆಗ್ಯುಲರ್ ಆಗಿ ನೀರು ಹಾಕ್ತಾ ಇರಬೇಕು. ಮಣ್ಣಲ್ಲಿ ತೇವಾಂಶ ಇದ್ದರೆ ಮಾತ್ರ ಎಲೆಗಳು ಈ ರೀತಿ ಫ್ರೆಶ್ ಆಗಿರುತ್ತೆ. ಈ ಗಿಡಕ್ಕೆ ಪರ್ಪಲ್ ಪೋಟ್ ಅಂತ ಹೇಳ್ತಾರೆ. ಇನ್ನೂ ಒಂದೆರಡು ಹೆಸರುಗಳಲ್ಲಿ ಕರೀತಾರೆ. ಈಸಿ ಕೇರ್ ಪ್ಲಾಂಟ್ ಇದು. ಇದನ್ನು ಬಾರ್ಡರ್ಗಳಲ್ಲಿ ಯೂಸ್ ಮಾಡ್ಕೋಬೋದು, ಗ್ರೌಂಡ್ ಕವರ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ಇದ್ರ ಎಲೆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬ್ಯಾಕ್ ಸೈಡ್ ಫುಲ್ ಪರ್ಪಲ್ ಇದೆ. ಫುಲ್ ಪರ್ಪಲ್ ಅಂತ ಹೇಳೋಕ್ಕಾಗದೆ ಹೋದ್ರೂ ಪಿಂಕಿಶ್ ಪರ್ಪಲ್ ಅಂತ ಹೇಳ್ಬೋದು. ಮೆಜೆಂಟಾ ಕಲರ್ ಇರುತ್ತೆ. ಎಲೆ ಮೇಲ್ಗಡೆ ಭಾಗದಲ್ಲಿ ಗ್ರೀನ್ ಇದೆ. ಪಿಂಕ್, ಪರ್ಪಲ್, ಗ್ರೀನ್ 3 ಕಲರ್ ಇರೋದ್ರಿಂದ ಟ್ರೈ ಕಲರ್ ಪ್ಲಾಂಟ್ ಅಂತಲೇ ಹೇಳ್ಬೋದು. ಈ ಗಿಡನ ಪ್ರೊಪಗೇಷನ್ ಮಾಡೋದು ತುಂಬ ಈಸಿ. ಒಂದು ಚಿಕ್ಕ ಸ್ಟೆಮ್ ಕಟ್ ಮಾಡಿಬಿಟ್ಟು ನೆಟ್ರೆ ಸಾಕು, ಬರುತ್ತೆ. ನೀರಲ್ಲಿ ಇಟ್ಬಿಟ್ಟು ರೂಟ್ಸ್ ಬರ್ಸ್ ಕೂಡ ಹಾಕ್ಬೋದು. ಈ ಗಿಡನ ಫುಲ್ ಸನ್ಲೈಟಲ್ಲಿ ಬೆಳೆಸಿದ್ರೆ ಪರ್ಪಲ್ ಕಲರ್ ಎದ್ದು ಕಾಣಿಸುತ್ತೆ. ನೆರಳಲ್ಲಿ ಬೆಳೆಸಿದ್ರೆ ಗ್ರೀನ್ ಕಲರ್ ಎದ್ದು ಕಾಣಿಸುತ್ತೆ. ಗಾರ್ಡನಲ್ಲಿ ಯಾವುದಾದ್ರೂ ಮರ ಇದ್ದರೆ ಅದರ ಕೆಳಗಡೆ ನೀವು ಬಾರ್ಡರ್ ಥರ ಬೆಳೆಸ್ಬೋದು. ಮರದ ಕೆಳಗಡೆ ಬಿಸಿಲು ಮತ್ತು ನೆರಳು ಎರಡೂ ಈಕ್ವಲ್ ಆಗಿ ಸಿಗೋದ್ರಿಂದ ಗಿಡ ತುಂಬ ಹೆಲ್ದಿಯಾಗಿ ಬರುತ್ತೆ. ಇದನ್ನು ಪಾಟಲ್ಲಿ ಹಾಕಿದರೆ ಪಾಟ್ ಫುಲ್ ಕವರ್ ಆಗಿ ಒಂದೇ ದೊಡ್ಡ ಗುಚ್ಛ ಥರ ಬರುತ್ತೆ.
ಅದನ್ನು ಸೆಪ್ರೇಟ್ ಮಾಡೋದು ತುಂಬ ಈಸಿ. ಗಿಡ ತುಂಬ ಸಾಫ್ಟ್ ಇರೋದ್ರಿಂದ ಕೈಯಲ್ಲೇ ಕಿತ್ಬಿಟ್ಟು ನೀವು ರೀಪಾಟ್ ಮಾಡಬಹುದು. ಈ ಗಿಡದ ಹೆಸರು ಆಕ್ಸಲಿಸ್ ಅಂತ. ತುಂಬ ಟ್ರೆಂಡಿಂಗಲ್ಲಿರೋವಂಥ ಪ್ಲಾಂಟ್ ಇದು. ಇದ್ರ ಎಲೆಗಳು ತುಂಬ ಸಾಫ್ಟ್ ಆಗಿರುತ್ತೆ. ಎಷ್ಟು ಚಿಕ್ಕ ಪಾಟಲ್ಲಿ ಕೂಡ ಈ ಗಿಡನ ಬೆಳೆಸ್ಬಹುದು ನೀವು. ಇದರಲ್ಲಿ ಗ್ರೀನ್ ಕಲರ್ನ ನೀವು ಹೆಚ್ಚಾಗಿ ನೋಡಿರ್ತೀರ. ಪಾಟ್ಗಳಲ್ಲೆಲ್ಲ ಕಳೆ ಬಂದಿರುತ್ತಲ್ಲ, ಅದು ಇದು ಎರಡು ಒಂದೇ ಫ್ಯಾಮಿಲಿಗೆ ಸೇರುತ್ತೆ. ಇದ್ರ ಕಲರ್ ಮಾತ್ರ ಪರ್ಪಲ್ ಇರುತ್ತೆ. ಈ ಗಿಡನ ತುಂಬ ಕೇರ್ ಮಾಡಬಾರ್ದು. ತುಂಬ ಈಸಿಯಾಗಿ ಬೆಳೆಯುವಂಥ ಪ್ಲ್ಯಾಂಟ್ ಇದು. ನೀರು ತುಂಬ ಕಡಿಮೆ ಹಾಕಬೇಕು. ವಾರದಲ್ಲಿ 1 ಸಲ ಅಥವಾ 2 ಸಲ ಮಾತ್ರ ಹಾಕಬೇಕು. ಇದ್ರದ್ದು ರೂಟ್ಸ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಇವಾಗ. ಈ ಗಿಡದ ರೂಟ್ಸಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಗೆಡ್ಡೆಗಳಿರುತ್ತೆ. ಇದನ್ನು ಬಲ್ಬ್ಸ್ ಅಂತ ಹೇಳ್ತಾರೆ. ಈ ಬಲ್ಬ್ಸ್ನ ನೀವು ಸೆಪ್ರೇಟ್ ಮಾಡಿಬಿಟ್ಟು ನೆಡ್ಬೋದು. ಈ ರೀತಿ ಬಲ್ಬ್ಸ್ನಿಂದ ಬೆಳೆಯೋ ಗಿಡಗಳನ್ನೆಲ್ಲ ಈ ಗಿಡದಿಂದ ಪೂರ್ತಿ ಕಿತ್ತುಬಿಟ್ಟು ಸೆಪ್ರೇಟ್ ಮಾಡಿಬಿಟ್ಟು ನೆಟ್ರೂ ಚೆನ್ನಾಗಿ ಬೆಳೆಯುತ್ತೆ. ಹೆಚ್ಚಾಗಿ ಬಲ್ಬ್ಸಿಂದ ಬೆಳೆಯುವಂಥ ಗಿಡಗಳು ನೀರನ್ನು ಬಲ್ಬ್ಸಲ್ಲಿ ಸ್ಟೋರ್ ಮಾಡ್ಕೊಳ್ಳೋವಂಥ ಕೆಪಾಸಿಟಿ ಇರುತ್ತೆ. ಹಾಗಾಗಿ ನೀರು ಸ್ವಲ್ಪ ಜಾಸ್ತಿ ಆದರೂ ಕೂಡ ಈ ಗಿಡ ಸತ್ತೋಗುತ್ತೆ. ಡೈಲಿ ನೀರು ಹಾಕಬಾರ್ದು. ವಾರದಲ್ಲಿ 1 ಸಲ ಅಥವಾ 2 ಸಲ ಮಾತ್ರ ಹಾಕಿದರೆ ಸಾಕು. ಈ ಗಿಡದ ಹೈಟು 6 ಇಂಚ್ ಅಥವಾ 7 ಇಂಚಷ್ಟು ಉದ್ದ ಬೆಳೆಯುತ್ತೆ. ಮ್ಯಾಕ್ಸಿಮಮ್ ಅಂದರೆ 10 ಇಂಚಷ್ಟು ಉದ್ದ ಬೆಳೆಯುತ್ತೆ. ಚಿಕ್ಕ ಪಾಟ್ಗಳಲ್ಲಿ ನೀವು ಗಿಡನ ಹಾಕ್ಕೊಂಡ್ರೆ ತುಂಬ ಬುಷಿಯಾಗಿ ಬೆಳೆದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಗಿಡ ಬೆಳೆಸೋಕ್ಕೆ ನಾರ್ಮಲ್ ಪಾಟಿಂಗ್ ಮಿಕ್ಸ್ ತೊಗೋಬೋದು. ಮರಳು, ಮಣ್ಣು ಮತ್ತು ಗೊಬ್ಬರ 3 ಈಕ್ವಲ್ ಆಗಿ ತಗೋಬೋದು. ಫರ್ಟಿಲೈಸರ್ ತುಂಬ ಕಡಿಮೆ ಹಾಕಬೇಕು. ಆರ್ಗ್ಯಾನಿಕ್ ಆಗಿರೋವಂಥ ಫರ್ಟಿಲೈಸರ್ನ ತಿಂಗಳಲ್ಲಿ 1 ಸಲ ಲಿಕ್ವಿಡ್ ಮಾಡಿಬಿಟ್ಟು ಹಾಕಬಹುದು. ಈ ಗಿಡನ ಫುಲ್ ಸನ್ಲೈಟ್ ಬೀಳೋ ಕಡೆ ಇಟ್ಟರೆ ಎಲೆಗಳು ತುಂಬ ಬ್ರೈಟ್ ಆಗಿರುತ್ತೆ. ಸೆಮಿ ಶೇಡಲ್ಲಿ ಕೂಡ ಇಡಬಹುದು. ಈ ಗಿಡದ ಹೂವು ತುಂಬ ಚಿಕ್ಕದಾಗಿರುತ್ತೆ. ಹುಳಿ ಸೊಪ್ಪಲ್ಲಿ ಹೇಗೆ ಹೂವು ಇರುತ್ತೆ ಅದೇ ರೀತಿ ತುಂಬ ಚಿಕ್ಕ ಹೂವು ಬಿಡುತ್ತೆ. ಈ ಪರ್ಪಲ್ ಪ್ಲ್ಯಾಂಟ್ಸ್ನೆಲ್ಲ ನಾವು ಹೂವಿಗೋಸ್ಕರ ಬೆಳೆಯಲ್ಲ, ಆ ಕಲರ್ಫುಲ್ ಆಗಿರೋ ಎಲೆಗಳಿಗೋಸ್ಕರ ಬೆಳೆಯೋದು. ಈ ಗಿಡದ ಹೆಸರು ಪೆಪ್ರೋಮಿಯಾ ಬರ್ಗ್ಯಾಂಡಿ ಅಂತ. ಪೆಪ್ರೋಮಿಯಾದಲ್ಲಿ 2 ಟೈಪ್ ಬರುತ್ತೆ. ಒಂದು ಈ ರೀತಿ ಗ್ರೀನ್ ಕಲರ್ದು, ಇನ್ನೊಂದು ಪರ್ಪಲ್ ಕಲರ್ದು. ಗ್ರೀನ್ ಕಲರಲ್ಲಿ ಎಲೆಗಳು ವಾಟರ್ಮೆಲನ್ ಡಿಸೈನ್ ಬರುತ್ತಲ್ಲ ಆ ರೀತಿ ಇರುತ್ತೆ. ಪೆಪ್ರೋಮಿಯಾದಲ್ಲಿ ಗ್ರೀನ್ಗಿಂತ ಪರ್ಪಲ್ ಕಲರ್ ನನಗೆ ತುಂಬ ಇಷ್ಟ. ತುಂಬ ಬ್ಯೂಟಿಫುಲ್ ಆಗಿರೋವಂಥ ಇಂಡೋ ಪ್ಲಾಂಟ್ ಇದು. ಸೆಮಿ ಶೇಡಲ್ಲಿ ಬೆಳೆಯುವಂಥ ಗಿಡ. ಇಂಡೋರಲ್ಲಿ ಕೂಡ ಇಡ್ಬೋದು. ವಿಂಡೋ ಸೈಡ್ ತುಂಬ ಬ್ರೈಟ್ ಲೈಟ್ ಬೀಳೋ ಕಡೆ ಇಡಬೇಕು. ಈ ಪರ್ಪಲ್ ಕಲರ್ ಪೆಪ್ರೋಮಿಯಾದಲ್ಲಿ ಎಲೆಗಳೇ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ಆ ಎಲೆಗಳನ್ನ ಟಚ್ ಮಾಡಿದರೆ ದಪ್ಪ ರಿಂಕಲ್ಸ್ ಇರುತ್ತಲ್ಲ ಆ ರೀತಿ ಇರುತ್ತೆ. ಇದನ್ನು ಸೆಮಿ ಸಕ್ಯುಲೆಂಟ್ ಅಂತಲೇ ಹೇಳ್ತಾರೆ. ಎಲೆನೂ ದಪ್ಪ ಇರುತ್ತೆ, ಸ್ಟೆಮ್ಮು ದಪ್ಪ ಇರುತ್ತೆ. ಅದರಲ್ಲೇ ನೀರನ್ನು ಸ್ಟೋರ್ ಮಾಡುತ್ತೆ. ಹಾಗಾಗಿ ವಾರದಲ್ಲಿ 1 ಸಲ ಅಥವಾ 2 ಸಲ ನೀರು ಹಾಕಿದರೆ ಸಾಕು. ಈ ಪೆಪ್ರೋಮಿಯಾನ ತುಂಬ ಸಣ್ಣ ಪಾಟ್ಗಳಲ್ಲಿ ಕೂಡ ಬುಷಿಯಾಗಿ ಬೆಳಿಬಹುದು. ಪರ್ಪಲ್ ಹಾರ್ಟ್ ಸಾಮಾನ್ಯವಾಗಿ ಈ ಗಿಡನ ನೀವೆಲ್ಲರೂ ನೋಡಿರ್ತೀರ. ತುಂಬ ಹಳೆ ಗಿಡ ಇದು. ಈ ಗಿಡನ ನೀವು ಎಷ್ಟೇ ನೆಗ್ಲೆಕ್ಟ್ ಮಾಡಿ ಬೇಡ ಅಂತ ಎಸ್ತರೂ ಕೂಡ ಈ ಗಿಡ ಸಾಯಲ್ಲ. ನಾವೆಲ್ಲಿ ಎಸ್ತಿರ್ತೀವಿ ಅಲ್ಲೇ ಚೆನ್ನಾಗಿ ಬೆಳೀತಾ ಇರುತ್ತೆ. ನಾನು ಕೂಡ ಹಾಗೆ ಮಾಡಿದ್ದೆ. ಆದರೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲೆಲ್ಲ ಈ ಹಳೆ ಗಿಡಗಳೆಲ್ಲ ಮತ್ತೆ ಟ್ರೆಂಡಿಂಗ್ ಆಗ್ತಾ ಇದೆ. ಎಸ್ದಿರೋ ಗಿಡನ ಮತ್ತೆ ತಗೊಂಡು ಬಂದುಬಿಟ್ಟು ಹ್ಯಾಂಗಿಂಗ್ ಪಾಟಲ್ಲಿ ಹಾಕ್ಕೊಂಡಿದ್ದೀನಿ. ಇದೆಷ್ಟೇ ಹಳೆ ಗಿಡ ಆದ್ರೂ ಈ ಪರ್ಪಲ್ ಕಲರ್ ನಮ್ಮನ್ನು ಅಟ್ರಾಕ್ಟ್ ಮಾಡದೇ ಇರಲ್ಲ. ಪರ್ಪಲ್ ಹಾರ್ಟ್ ಅನ್ನೋ ಹೆಸರಿಗೆ ತಕ್ಕಾಗೆ ಇಷ್ಟು ಡಾರ್ಕ್ ಪರ್ಪಲ್ ಎಲೆಗಳು ಯಾವ ಗಿಡಗಳಲ್ಲೂ ಇರಲ್ಲ.
ಈ ಗಿಡನ ನೀವು ಎಲ್ಲಿ ಬೇಕಾದರೂ ಬೆಳಿಬೋದು. ಫುಲ್ ಸನ್ಲೈಟಲ್ಲೂ ಬೆಳಿಬೋದು, ನೆರಳಲ್ಲೂ ಬೆಳಿಬೋದು, ಸೆಮಿ ಶೇಡಲ್ಲೂ ಬೆಳಿಬೋದು. ಆದರೆ ಫುಲ್ ಸನ್ಲೈಟಲ್ಲಿ ಇಟ್ಟಾಗ ಇದ್ರ ಕಲರ್ ತುಂಬ ಬ್ರೈಟ್ ಆಗಿರುತ್ತೆ. ಇದ್ರ ಎಲೆಗಳು ಪೂರ್ತಿ ಪರ್ಪಲ್ ಆಗಿರುತ್ತೆ. ಪೂರ್ತಿ ನೆರಳಲ್ಲಿಟ್ಟಾಗ ಈ ಎಲೆಗಳು ಸ್ವಲ್ಪ ಗ್ರೀನ್ ಆಗಿ ಟರ್ನ್ ಆಗಿರುತ್ತೆ. ಈ ಗಿಡದಲ್ಲಿ ಪ್ರತಿಯೊಂದು ಸ್ಟೆಮ್ಮಲ್ಲಿ ತುದಿಯಲ್ಲಿ ಒಂದು ಚಿಕ್ಕ ಹೂ ಬಿಡುತ್ತೆ. ತಿಳಿ ನೇರಳೆ ಬಣ್ಣದಲ್ಲಿ ಇರುತ್ತೆ ಆ ಹೂವು. ಈ ಗಿಡನ ತುಂಬ ಈಸಿಯಾಗಿ ಕಟ್ಟಿಂಗಿಂದ ಬೆಳಿಬೋದು. ಗಿಡ ನೋಡಿದರೆ ಗಟ್ಟಿ ಅಂತ ಅನ್ನಿಸ್ಬೋದು. ಇದ್ರ ಕಟ್ಟಿಂಗ್ನ ಕೈಯಲ್ಲೇ ಮುರಿಬೋದು. ಜಸ್ಟ್ ಒಂದು ಸಣ್ಣ ಕಟ್ಟಿಂಗ್ ತಗೊಂಡು ಹಾಕಿದರೂ ಸಾಕು, ಚೆನ್ನಾಗಿ ಬೆಳೆಯುತ್ತೆ. ಈ ಪರ್ಪಲ್ ಹಾರ್ಟ್ ಗಿಡನ ನೀವು ಎಲ್ಲಿ ಬೇಕಾದರೂ ಬೆಳಿಬೋದು. ನೆಲದ ಮೇಲೆ, ಪಾಟಲ್ಲಿ, ಹ್ಯಾಂಗಿಂಗ್ ಪಾಟಲ್ಲಿ ಯಾವ ರೀತಿ ನೀವು ಶೇಪ್ ಕೊಡ್ತೀರಾ ಆ ರೀತಿ ಬೆಳೆಯುತ್ತೆ. ಹೊಸದಾಗಿ ಬೆಳೀತಾ ಇರೋ ಈ ಗ್ರೋಯಿಂಗ್ ಟಿಪ್ ಇರುತ್ತಲ್ಲ, ಇದನ್ನು ಚಿವುಟ್ತಾ ಇದ್ದರೆ ತುಂಬ ಬುಷಿಯಾಗಿ ಬರುತ್ತೆ, ತುಂಬ ತಿಕ್ಕಾಗಿ ಕೂಡ ಬರುತ್ತೆ. ಗಿಡ ತುಂಬ ಉದ್ದ ಬೆಳಿಬೇಕು, ಚೆನ್ನಾಗಿ ಗ್ರೋ ಆಗಬೇಕು ಅಂದರೆ ತಿಂಗಳಿಗೆ ಒಂದು ಸಲ ಫರ್ಟಿಲೈಸರ್ ಕೊಡ್ತಾ ಇರಬೇಕು, ಸ್ವಲ್ಪ ಕೇರ್ ತಗೊಳ್ತಾ ಇರಬೇಕು. ಎಲೆಗಳು ತುಂಬ ಬ್ರೈಟ್ ಆಗಿರಬೇಕು, ಯಾವಾಗಲೂ ಪರ್ಪಲ್ ಇರಬೇಕು ಅಂದರೆ ಫುಲ್ ಸನ್ಲೈಟಲ್ಲಿ ಇಡಬೇಕು. ತುಂಬ ನೆರಳಲ್ಲಿಟ್ಟರೆ ಎಲೆಗಳು ಸ್ವಲ್ಪ ಗ್ರೀನ್ ಶೇಡ್ಗೆ ಚೇಂಜ್ ಆಗುತ್ತೆ. ಇನ್ನು ನೀರಿನ ಬಗ್ಗೆ ಹೇಳೋದಾದರೆ, ಈ ಗಿಡಕ್ಕೆ ನೀವು ಎಷ್ಟು ದಿನ ನೀರು ಹಾಕದೆ ಹಾಗೆ ಬಿಟ್ರೂ ಈ ಗಿಡ ಸತ್ತೋಗಲ್ಲ. ಆದರೆ ನಿಮ್ಗೆ ಈ ಗಿಡ ಇಷ್ಟ ಆಗುತ್ತೆ ಬೆಳಿಬೇಕು ಅಂತಂದರೆ ಈ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇನ್ನು ಸಾಕಷ್ಟು ಪರ್ಪಲ್ ಕಲರ್ ಇರೋವಂಥ ಗಿಡಗಳದ್ದು ಹೆಸರುಗಳು ಸರಿಯಾಗಿ ಗೊತ್ತಿಲ್ಲ. ಆದರೆ ಅದನ್ನು ಹೇಗೆ ಬೆಳೆಯೋದು ಅನ್ನೋದನ್ನ ಸ್ವಲ್ಪ ಹೇಳ್ಕೊಂಡು ಹೋಗ್ತೀನಿ. ಈ ಗಿಡದ ಎಲೆಗಳು ತುಂಬ ಚಿಕ್ಕದಾಗಿರುತ್ತೆ, ತುಂಬ ಚಿಕ್ಕ ಕಟ್ಟಿಂಗಿಂದನೇ ಬೆಳಿಬೋದು. ಇದನ್ನು ಬಾರ್ಡರ್ ರೀತಿ ಬೆಳಿಬೋದು ಅಥವಾ ಗ್ರೌಂಡ್ ಕವರ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಬೋದು. ಅಥವಾ ಯಾವುದಾದ್ರೂ ದೊಡ್ಡ ಪಾಟಲ್ಲಿ ದೊಡ್ಡ ಗಿಡಗಳಿರುತ್ತಲ್ಲ ಅದ್ರ ಕೆಳಗಡೆಗೆ ಕಾಂಬಿನೇಷನ್ ಆಗಿ ಯೂಸ್ ಮಾಡ್ಕೋಬೋದು. ಈ ಗಿಡದ ಹೆಸರು ವಿಶ್ಬೋನ್ ಫ್ಲವರ್ ಅಂತ. ಇದರಲ್ಲಿ ಪರ್ಪಲ್ ಮತ್ತು ವೈಟ್ ಎರಡು ಮಿಕ್ಸ್ ಇರುತ್ತೆ. ಇದರಲ್ಲಿ ಯಾವಾಗಲೂ ಹೂವಿರುತ್ತೆ. ಹೂವಾದಮೇಲೆ ಸೀಡ್ಸ್ ಆಗುತ್ತೆ, ಸೀಡ್ಸ್ ಕೆಳಗಡೆ ಬಿದ್ದು ಮತ್ತೆ ಗಿಡ ಬರುತ್ತೆ, ಹೀಗೆ ಬರ್ತಾನೆ ಇರುತ್ತೆ. ಪಿಟೂನಿಯಾ ಗಿಡದಲ್ಲಿ ಕೂಡ ಪರ್ಪಲ್ ಕಲರ್ ಹೂವಿದೆ. ಪರ್ಪಲ್ ಮಾತ್ರ ಅಲ್ಲ, ಬೇರೆ ಎಲ್ಲ ಕಲರ್ಸು ಮಿಕ್ಸ್ ಇದೆ. ಈ ಗಿಡದ ಸರಿಯಾದ ಹೆಸರು ಗೊತ್ತಿಲ್ಲ, ಆದರೆ ಪರ್ಪಲ್ ಫ್ಲವರ್ ಅಂತಲೇ ಹೇಳ್ತಾರೆ. ವಿಂಟರ್ ಸೀಸನಲ್ಲಿ ಮಾತ್ರ ಈ ರೀತಿ ಹೂ ಬರುತ್ತೆ, ಬೇರೆ ಎಲ್ಲ ಟೈಮಲ್ಲೂ ಹೂ ಬರಲ್ಲ. ಆದರೆ ಗಿಡದ ಎಲೆಗಳು ಮಾತ್ರ ಪರ್ಪಲ್ ಆಗೇ ಇರುತ್ತೆ. ಇದೊಂದು ಬುಷ್ ಪ್ಲ್ಯಾಂಟ್. ಇದನ್ನು ಮೆಕ್ಸಿಕನ್ ಬುಷ್ ಅಂತಾರೆ, ತುಂಬ ಹೆಸರುಗಳಲ್ಲಿ ಕರೀತಾರೆ. ಇದರಲ್ಲಿ ಚಿಕ್ಕ ಪರ್ಪಲ್ ಕಲರ್ ಫ್ಲವರ್ ಇರುತ್ತೆ. ಈ ಗಿಡನ ಗ್ರೌಂಡ್ ಕವರ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಬೋದು. ಬಾರ್ಡರಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದನ್ನು ತೆಂಗಿನ ಮರಕ್ಕೆ ಸುತ್ತ ಬಾರ್ಡರ್ ಥರ ಹಾಕಿದ್ದೀನಿ. ಇನ್ನು ಗಾರ್ಡನಲ್ಲಿರೋ ಪರ್ಪಲ್ ಫ್ಲವರ್ನ ಹುಡುಕ್ತಾ ಹೋದರೆ ಸ್ಫಟಿಕದ ಹೂ ಸಿಗುತ್ತೆ. ಗೊರಟೆ ಹೂ ಅಂತ ಹೇಳ್ತೀವಿ ನಾವು ಇದನ್ನು. ಪೂರ್ತಿ ಪರ್ಪಲ್ ಅಲ್ಲದೆ ಹೋದ್ರೂ ತಿಳಿ ನೇರಳೆ ಬಣ್ಣ ಅಂತ ಹೇಳ್ಬೋದು. ಶಂಖಪುಷ್ಪ ಕೂಡ ಪರ್ಪಲ್ ಕಲರ್ ಇರೋದು. ಇದ್ರ ಬಗ್ಗೆ ರೀಸೆಂಟಾಗಿ ನನ್ನ ಚಾನಲ್ನಲ್ಲಿ ವಿಡಿಯೋ ಹಾಕಿದ್ದೀನಿ. ಪರ್ಪಲ್ ಕಲರ್ ಎಲೆಗಳಿರೋ ಅಂಥ ಕ್ರೋಟನ್ಸ್ ಆಗಿರ್ಬೋದು ಅಥವಾ ಈ ರೀತಿ ಹಾರ್ಡಿ ಪ್ಲ್ಯಾಂಟ್ಸ್ ಆಗಿರ್ಬೋದು, ಈ ಗಿಡಗಳಿಗೆಲ್ಲ ಯಾವುದೇ ಕೇರ್ ತಗೊಳ್ಳೋದಿರಲ್ಲ. ನೀರು ಕೂಡ ಹಾಕದೆ ಹೋದ್ರೂ ಈ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಸೊ ಫ್ರೆಂಡ್ಸ್, ಇದಿಷ್ಟು ನಮ್ಮ ಗಾರ್ಡನಲ್ಲಿರೋ ಪರ್ಪಲ್ ಕಲರ್ ಪ್ಲ್ಯಾಂಟ್ಸ್. ಹೂ ಬಿಡೋ ಗಿಡಗಳು ಮಾತ್ರ ನೋಡೋಕೆ ಚೆನ್ನಾಗಿರುತ್ತೆ ಅಂತಲ್ಲ, ಇವೆಲ್ಲ ಗಿಡದಲ್ಲಿ ಹೂ ಬರದೇ ಹೋದ್ರೂ ತನ್ನ ಎಲೆಗಳ ಕಲರಿಂದನೇ ತನ್ನ ಬ್ಯೂಟಿನ ತೋರಿಸುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.